ಗುರು ಹಿರಿಯರೇ ಮತ್ತು ನಮ್ಮ ತಾಯಿಯರು ಈ ಕಿವಿಯ ಆಸನಾದ ಮಹಾತ್ಮ ಅವರಿವರನ್ನದೇ ಎಲ್ಲರಿಗೂ ನನ್ನ ನಮಸ್ಕರಿಸುತ್ತಾ ಶುಭ್ಯಗಿ ಎಂತ ಪವಿತ್ರವಾದ ಜಗ ಅನ್ನೋದು ನನಗೆ ಹೇಳಲಾರ್ದಷ್ಟು ಖುಷಿ ಆಗ್ತದೆ. ನಮ್ಗೆ ಖುಷಿ ಆಕತ್ತಂದ್ರೆ ನೋಡಿ ಸೇವಾ ನೋಡಿ ಒಂದು ಪೂಜಾಪೂರ್ವಕ ಆಗಲಿ, ಒಂದು ಇದ್ದಾಗಲಿ, ಒಂದು ಸಮಾಧಾನ ವೃತ್ತಿಯಿಂದ ಕೇಳ್ತಾರೆ ಅಂತಂದ್ರೆ ಬಹಳ ಖುಷಿ. ಇಲ್ಲಿ ಕಲ್ಕೊಳಕ್ ಬರ್ಬೇಕು ನಾವು. ಇಲ್ಲಿ ಸಮಾಧಾನ ವೃತ್ತಿ, ಈ ಶಿವ ವೃತ್ತಿ, ಇಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಒಂದು ಇಂಥ ಕಾರ್ಯಕ್ರಮ ಇಂಥದೊಂದು ಸತ್ಸಂಗ ನಡೀತೈತೆ ಅಂದ್ರೆ ಇದನ್ನ ಕಲ್ಕೊಳಕ್ ಬರ್ಬೇಕು, ನೋಡಿ ಕಲಿಬೇಕು. ನಾವು ಇದನ್ನ ಬಿಟ್ಟು ಹೋಗ್ಬಾರ್ದು. ನಾವು ನಿಜವಾಗಿಲೂ ಇದನ್ನ ಕೃತಿ ಮೇಲೆ ನಾವು ತರ್ಬೇಕಪ್ಪ ಅನ್ನುವಂತ ಬುದ್ಧಿ ಬರುವಂತ ನಮಗ್ ಹಾಕ್ತದೆ. ಹಂಗ ಬಂದಿವು, ನೋಡಿದೀವು, ಕೇಳಿದೀವು, ಊಟ ಮಾಡಿಸ್ತಾರು, ಕಂಪು ಊಟ ಮಾಡಿದೀವು, ವ್ಯರ್ಥ ಮಾಡ್ಕೋಬಾರ್ದು, ವ್ಯರ್ಥ ಮಾಡ್ಕೋಬಾರ್ದು. ಏನು ಶಾಸ್ತ್ರ ಹೇಳೋರನ್ನ ಸುಮ್ಮನೆ ಹಂಗ ಏನೋ ನಿಮ್ ಒತ್ತಾಯಕ್ಕೆ ಇಲ್ಲಿ ಗಂತಿ ಹೇಳಕ್ ಬರುದು, ಏನೋ ಯಾವ್ದು ಮಾತು ಕೇಳ್ಬೇಕಂತೇಳಿ ಆಸೆ ಇಟ್ಕೊಂಡ್ ಬಂದಿದ್ದ. ಈ ಒಂದ್ 35-40 ವರ್ಷದ ಹಿಂದ ಆತ್ಮಾನಂದರು ಮಾತಾಡಿದ ಮಾತು ಒಂದಿ. ಹಂಗೈಕಿ ಗ್ರಾಮಿಗೆ ಹೋಗಿದ್ದು ನಾವು, ಇದಕ್ಕೆ ನಮ್ಮ ಹುಡ್ಕಲ್ಕಟ್ಟಿ ಗ್ರಾಮಿಗೆ ಶಾಸ್ತ್ರ ಕೇಳ್ತಿದ್ವಿ. ಅಣ್ಣಾರು ನಾವು ಕೂಡಿದ್ವಿ, ಅಣ್ಣ ಕರ್ಕೊಂಡು ಜನ ಒಬ್ಬ ಏನೋ ಒಂದು ವಿಷಯಕ್ಕೆ ಒಂದು ವಿಷಯ ಏನೋ ನಡಕು ಮಾಡ್ತಾರೆ. ಆ ಶಾಸ್ತ್ರ 2-3 ತಾಸು ಶಾಸ್ತ್ರ ಮುಗಿ ಮಟ್ಟನು ಅದರ ಮೇಲೆ ನಡೀತದೆ. ಒಂದು ಮಾತು ಏನು ಕೇಳಿದ್ರೆ ತನ್ನ ಬೈಕ್ ಏನಿತ್ತು ಅದನ್ನ ಕೇಳಿ, ಅವಾಗ ಅಪ್ಪ ಅವ್ರ ಬಗ್ಗೆ ಅನ್ನ ಮಾತಾಡಕತ್ತೀರ, ಅದ್ರ ಮೇಲೆ ಶಾಸ್ತ್ರ ಮಾತಾಡಕತ್ತೀರ. ಊಟ ಸಿಗ್ತದೆ ಅಂತ ಇಲ್ಲಿ ಬರಬೇಡ, ನಿನ್ ಕೆಲಸ ಇಲ್ಲಿ. ಯಾರ ಊಟ ಮಾಡಿಸ್ತಾರು ತಿಳಿದಿಲ್ಲ. ಮೊದಲು ನಿನ್ ಹೊಲ್ದಾಗ ಕೆಲಸ ಮಾಡು, ಮೈ ತುಂಬ ದುಡಿ, ಬೆವರು ಸುರುಸು, ಅದ್ರಾಗ ನಿನ್ನ ಗಳಿ ಕೇಳ್ತಕತಿ, ಅದ್ರಾಗ ಕಟ್ಕೊಂಡ್ ಬಾ ಬರುವಾಗ ಇಲ್ಲಿ ಕಟ್ಕೊಂಡ್ ಬಾ. ಇಲ್ಲಿ ಕಟ್ಕೊಂಡ್ ಬಂದ ನೀನು ನಿನ್ನ ಹಿಂಬಾಲ ಸ್ನೇಹಿತಗ ಉಣಿಸು, ಅವಾಗ ತಿಳ್ತೈತಿ ಶಾಸ್ತ್ರ. ಅಲ್ಲಿವರೆಗೆ ಯಾರ ಇಲ್ಲಿ ಶಿವಪೇಟೆ ಅವರು ಕಂಬ ಅಡ್ಡಿ ಮಾಡಿರ್ತಾರೆ, ಶಾಸ್ತ್ರ ತಿಳಿದಿಲ್ಲ. ಇದು ತಿಳಿದಿಲ್ಲ, ಇದೆ ಶಾಸ್ತ್ರ ಅಲ್ಲ, ಶಾಸ್ತ್ರ ಇದೆ. ಅಪ್ಪ ನಿಮಗ್ ಹೇಳಾಕತ್ತಿಲ್ಲ ನಾನೀಗ ಶಾಸ್ತ್ರ. ದೇವತೆಗಳು ಒಂಟಿಗಾಲೆ ನಿಂತು ಕೇಳಾಕತ್ತಾರಲ್ಲಿ, ಅವ್ರಿಗೂ ಹೇಳಾಕತ್ತಿಲ್ಲ, ನಿಮ್ಗೂ ಹೇಳಾಕತ್ತಿಲ್ಲ, ನನ್ನ ಮನ್ಸಿಗೆ ನಾ ಹೇಳ್ಕೊಳಕತ್ತಿದ್ದೇನೆ. ಇಲ್ಲಿ ಯಾವಾಗ ಸರ್ ಅದನ್ನ ಕಡಿಮೆ ಅಂದ್ರು 30-35-40 ವರ್ಷದ ಹಿಂದಿನ ಸುದ್ದಿ ಅಪ್ಪ ಅವ್ರ ಮಾತಾಡಿ ಹುಡ್ಕಲ್ಕಟ್ಟಿ ಗ್ರಾಮ. ಅಂತ ಗುಣವಂತರನ್ನ, ಅಂತ ಮಹಾತ್ಮರನ್ನ ಕಳ್ಕೊಂಡ ನಾವು ಹೆಂಗ ಅಂದ್ರೆ ಒಂದು ಪರದೇಶ ಮಕ್ಕಳಾದಂಗ. ಅಂತ ಮಹಾತ್ಮರನ್ನ ಕಳ್ಕೊಂಡ ಪರದೇಶ ಮಕ್ಕಳ ಅಕ್ಕವಲ್ಲ.
ಯಾರು ವಾರಸ ಇರುದಿಲ್ಲ. ಇನ್ನು ಇದ್ದಿದ್ರೆ ನಮಗೇನ್ ಅಮೃತ್ ಉಣಿಸ್ತಿದ್ರು, ಏನ್ ಅವ್ರು ಊಟ ಮಾಡಿಸ್ತಿದ್ರು, ನಮಗೇನ್ ಬೋಧ ಮಾಡ್ತಿದ್ರು ಭಗವಂತಗೆ ಗೊತ್ತು. ನಮಗ್ ಗೊತ್ತು. ಇಂಥ ಪ್ರಭುರು ಸರ್ ಎಂತ ಪವಿತ್ರ ಶರೀರ ಅವ್ರದ್ದು, ಅಂತ ಪವಿತ್ರವಾದ ಶರೀರ ಎಂತ ನಾಶ, ಎಂತ ಸ್ಥಾನದೊಳಗಿದ್ರವರು. ಆದ್ರೂ ಶರೀರ ಕರ್ಮ, ಆ ಶರೀರ ಕಡೆ ಲಕ್ಷ್ಯ ಕೊಡ್ಲಾರ್ದ ನಮ್ಮ ಇರುವ ಆತ್ಮದ ಕಡೆ ವಿಚಾರ ಮಾಡಿ, ನಮ್ಮ ಆತ್ಮ ಏನೈತೆ ನಾವು ಏನು ಮಾಡಿರೋ ನಮ್ ಜನ್ಮ ಪಾವನಕತಿ, ನಾವು ಹೊಳಿ ಬರುದಿಲ್ಲ ಅನ್ನೋದನ್ನ ನಾವು ವಿಚಾರ ಮಾಡಿ ಪ್ರತಿಯೊಂದು ಒಂದು ಹೆಜ್ಜೆ ಇಟ್ರೆ ಅಪ್ಪ ಅವ್ರು ಅಂತಿದ್ರು, ಇದನ್ನ ಹಗಲೆಲ್ಲ ಅಂತಿದ್ರು, ಹೆಜ್ಜೆ ಕಿತ್ತಿಟ್ರೆ ವಿಚಾರ ಮಾಡಿ ಹಂಗ ಇಡಬೇಡ. ಬಂದಿದಿ ಇದೊಮ್ಮೆ ವಿಚಾರ ಮಾಡಿ, ಮಾನವ ಜನ್ಮ ತಾಳಿ ಬಂದಿದಿ ಇಲ್ಲಿಗೆ, ಇದನ್ನ ಉಪಯೋಗ ಮಾಡ್ಕೋದು, ಸದು ಉಪಯೋಗ ಮಾಡ್ಕೋಬೇಡ. ಹಗಲೆಲ್ಲ ಹೇಳ್ತಿದ್ರು ಇದನ್ನ ಮಾತಿಗೊಮ್ಮೆ ಹೇಳ್ತಿದ್ರು. ಬಂದೈತಿ ಇದೊಮ್ಮೆ, ಇಲ್ಲಿ ಎದಕ್ ಬಂದೈತಿ, ಏನ್ ಮಾಡ್ಬೇಕು ಅದನ್ನ ಮಾಡ್ಕೊ. ಮುಟ್ಟವಾದ್ರೆ ಸಿಕ್ಕಿತ್, ಹೊತ್ತವಾದ್ರೆ ಸಿಗುದಿಲ್ಲ. ಹೊತ್ತು ಹೋಗುದಕ್ಕಿಂತ ಮೊದಲು ಮಾಡಿಕೊ, ನಿನಗ್ ಗೊತ್ತಂತಿದ್ರು. ಕಡದಾಗಿ ಹೇಳ್ತಿದ್ರು. ಯಾಕೆನ ಮಾತಿಗೆ ಮಾತಾಡ್ತಿದ್ರಿ. ಈ ಮಾತು ಮುಟ್ಟವಾದ್ರೆ ಸಿಕ್ಕಿತ್ ನಿನಗ, ಹೊತ್ತವಾದ್ರೆ ಸಿಗುದಿಲ್ಲ. ಹೊತ್ತು ಹೋಗುದಕ್ಕಿಂತ ಮೊದಲು ಗೊತ್ತು. ಇಲ್ಲೆಲ್ಲ ಮಾತುಗಳನ್ನೇ ನಂತಿದ್ರಿ. ಮಾತು ಅದಕ್ಕೆ ನೋಡ್ರಿ, ನಾವು ಒಂದು ನೀತಿಯಿಂದ ನಡೆದಾದ್ರೆ ಏನಾದ್ರೂ ಸಾಧಿಸ್ತೇವೆ. ಮೊದಲು ನಮಗೆ ನೀತಿ ಬೇಕು. ನಮ್ಮ ನೀತಿ ಗಟ್ಟಿರ್ಲಿಲ್ಲ, ನಾವು ಏನು ಮಾಡಿದ್ರು ಹೇಳಾಕ್ ಕಲಿಬಹುದು, ಕೇಳಾಕ್ ಕಲಿಬಹುದು. ಆದ್ರೆ ಕೃತಿ ಮೇಲೆ ನಾವು ನಡಿಬೇಕು. ನಾವು ನಡ್ಯಾಕತ್ತಿದ್ದೇವೆ ಅಂತಂದ್ರೆ ತಾನೇ ಕೃತಿ ಬರುದು. ನಾವ ನಡಿಲಿಲ್ಲ, ನಮ್ ದೃಷ್ಟಿ ಸುಮಾರ, ಮಾತಾಡುವ ಮಾತು ಸುಮಾರ, ನಾವು ಹೇಳ್ಕೋದು ಸುಮಾರ. ನಮ್ ಕೃತಿ ವಿಚಾರ ಮಾಡಿ ಇಷ್ಟು ಕೂಡಿ ಇಷ್ಟು ಪ್ರಯತ್ನ ಮಾಡಾಕತ್ತೀರಿ ನೀವು ಶಿವಪೇಟೆ ಅವರು. ನಾವು ಕೃತಿ ಒಳಗೆ ಎಷ್ಟು ತಂದೇವ ಅನ್ನೋದು ನಾವು ವಿಚಾರ ಮಾಡ್ಬೇಕು. ನಾವು ಕೃತಿ ಒಳಗೆ ಅದೇವೋ ಇಲ್ಲೋ. ನಮ್ಮ ಸುರೇಂದ್ರ ಗುರುಗಳು ಹಾಕಿ ಕೊಟ್ಟ ದಾರಿ, ಅವರು ಮಾಡಿದಂತ ಬೋಧ, ಎಲ್ಲಿಂದ ಎಷ್ಟು ತ್ರಾಸ ತಗೊಂಡು ಬಂದ ಇಲ್ಲಿ ಬೋಧ ಮಾಡಿ ಹೋಗಿದಾರ. ನಮಗೂ ಮಾಡ್ಯಾರ, ನಿಮಗೂ ಮಾಡ್ಯಾರ. ಆ ಕೃತಿ ಮೇಲೆ ನಾವು ಎಷ್ಟದೇವ ಅನ್ನೋದನ್ನ ನಾವು ವಿಚಾರ ಮಾಡ್ಕೋದು. ಅದೇವೋ ಇಲ್ಲೋ, ಇಲ್ಲಿ ಕೇಳುದು, ಈಚೆಗಡೆ ಕೇಳುದು, ಈಚೆಗಡೆ ಬಿಡುದು, ಮತ್ತು ಮನೆಗೆ ಹೋಗಿ ನಮ್ಗೆ ಅದನ್ನ ಮಾಡಿರ ನಮ್ಗೇನ್ ಎಷ್ಟು ದಿವಸ ಇದನ್ನ ಕೇಳಿರ ನಾವು ಮಾಡಿದಂಗ ಸುವಾರ್ತೆ. ಅದಕ್ಕೆ ನೋಡಿ, ನಾವು ಒಳ್ಳೇದನ್ನು ಮಾಡೋಣ. ಈ ಸತ್ಸಂಗದಾಗ ಅದೇವು ಇಂದಿಲ್ಲ ನಾಳೆ ನಮಗಿದ್ರ ಲಾಭ ಅದೀತು. ದುಡ್ಕಿ ಮಾಡಿದ ಮ್ಯಾಲ ಪಗಾರ ಕೊಟ್ಟ ತೀರ್ಥ ನಾವು ಮಾಲಕ್ ಇಟ್ಕೊಳಕಂತಿ ಬರ್ತದ. ಇಂದಿಲ್ಲ ನಾಳೆ ಒಂದಿನ ಇಟ್ಕೊಂಡನು, 2 ದಿನ ಇಟ್ಕೊಂಡನು. ಏಪ ನಿನ್ರಿಂದಾಗ ನಾ ಯಾಕೆ ಹೋಗ್ಲಿಪ್ಪ, ನೀನ್ ದುಡಿದಿದಿ, ನಿನ್ ಪಗಾರ ತಗೊಂಡ್ ಹೋಗಪ್ಪ ಅಂತ ಓಡಾಡ್ತಾನ. ಹಂಗ ಈ ಸತ್ಸಂಗದ ಲಾಭ ಇಂದಿಲ್ಲ ನಾಳೆ ನಮಗ್ ದೊರಕತೈತೆ ಅನ್ನೋದು ಒಂದು ನಂಬಿಕೆ, ಒಂದು ವಿಶ್ವಾಸ, ಇದರ ಮೇಲೆ ಪ್ರೀತಿ ಇಟ್ಕೊಂಡು ಹೋದದ್ದಾದ ನಮ್ ಜಲ್ ಭಾವನೆ. ನಾ ಇದನ್ನ ಅಗದಿ ನಕ್ಕೊಂತ ಹೇಳ್ತೇನೆ, ಒಂದು ಖುಷಿಲಿಂದ ಹೇಳ್ತೇನೆ. ಇವ್ಯಾಗ ಮಾತು ಹೇಳಿ ನಮ್ಮ ಶಿವಪೇಟಿ ಸತ್ಸಂಗದ ಮುಂದೆ ಶಿವ ಬಾಬಾನವರು ಆತ್ಮಾನಂದ ಅಜ್ಜರೊಂದಿಗೆ ಇದ್ದಂತಹ ಅನುಭವವನ್ನ ಹಂಚಿಕೊಂಡು ಮತ್ತು ಸುರೇಂದ್ರ ಕುರ್ಬರ್ ಶಿವಪೇಟೆಗೆ ಬಂದ್ರೆ 3 ದಿವಸ ಬರ್ತಿದ್ರು. ಅಚ್ಚಳಿ ಗುರುವಾರ, ಶುಕ್ರವಾರ, ಶನಿವಾರ. ರವಿವಾರ ಬೆಳಿಗ್ಗೆ ಧಾರವಾಡ ಕಾರ್ಯಕ್ರಮಕ್ಕೆ ಇಲ್ಲಿಂದ ಹೋಗ್ತಿದ್ರು. ಅವಾಗ
ಗುರುಗಳು ಇಲ್ಲಿ ಶಿವಪೇಟೆಗೆ ಬರ್ತಾರ ಅಂತಂದ್ರ ನಾನು ಬಾಗಲಕೋಟೆಯಿಂದ 3 ದಿವಸ ಇಲ್ಲಿ ಬಂದ. ಈ ಶಿವಪೇಟೆ ಒಂದು ಶಿಷ್ಯರೊಂದಿಗೆ ನನಗೂ ಕೂಡ ಗುರುಗಳ ಸೇವೆ ಮಾಡುವಂತ ಭಾಗ್ಯ ನನಗೂ ಸಿಕ್ಕಿತ್ತು. ನಾನು ಕೈಲಾದಷ್ಟು ಒಂದು ಸೇವೆಯನ್ನ ಗುರುಗಳ ಸೇವೆಯನ್ನ ಮಾಡಿ ನಾನು ಕೃತಾರ್ಥ ಆಗಿದ್ದೀನಿ. ಮತ್ತ ಆತ್ಮಾನಂದ ಅದ್ದವರು ಏನ್ ಹೇಳ್ತಿದ್ರು ಅಂತ ಹೇಳಿದ್ರಂದ್ರ, ಬಾಬಾನವರು ಶಾಸ್ತ್ರ ಅಲ್ಲ ಇದು ಶಾಸ್ತ್ರ, ಮತ್ತು ನೀತಿಯಿಂದ ನಡೆದಾಗ ಮಾತ್ರ ಈ ಜ್ಞಾನ ನಮಗ ಸಾಧನೆ ಆಗ್ತತಿ ಅಂತನ್ನುವಂತಹ ಮಾತನ್ನ ಬಾಬಾನವರು ನಮಗ ತಿಳಿಸಿಕೊಟ್ರು. ಅವರಿಗೆ ಅತ್ಯಂತ ಧನ್ಯವಾದಗಳನ್ನ ಸಮರ್ಪಿಸುತ್ತೇನೆ.